ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದ್ರಾಕ್ಷಿ ಬೆಳೆಗಾರರ ಸಂಘದವರು ಪೂರ್ವಭಾವಿ ಸಭೆಯನ್ನು ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದರು. ಕಾರಣ, ಸೆಪ್ಟೆಂಬರ್ನಲ್ಲಿ ಜಮಾ ಆಗಬೇಕಾದ ದ್ರಾಕ್ಷಿ ಇನ್ಶೂರೆನ್ಸ್ ಡಿಸೆಂಬರ್ ಬಂದರೂ ಇನ್ನೂ ರೈತರ ಖಾತೆಗೆ ಜಮಾ ಆಗಿಲ್ಲ. ಪಕ್ಕದ ಜಿಲ್ಲೆಯ ಬೆಳಗಾವಿ ಮತ್ತು ವಿಜಯಪುರ ಈಗಾಗಲೇ ರೈತರ ಖಾತೆಗೆ ಇನ್ಶೂರೆನ್ಸ್ ಜಮಾ ಆಗಿದೆ. ಆದರೆ ಬಾಗಲಕೋಟೆ ಜಿಲ್ಲಾ ರೈತರಿಗೆ ಇನ್ನೂವರೆಗೂ ದ್ರಾಕ್ಷಿ ವಿಮೆ ಜಮಾ ಆಗಿಲ್ಲ. ಆದ ಕಾರಣ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು 8 ಮತ್ತು 9ನೇ ತಾರೀಕಿನ ಒಳಗಾಗಿ ವಿಮೆ ಹಣವನ್ನು ಪಾವತಿಸಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟದ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ದ್ರಾಕ್ಷಿ ಬೆಳೆಗಾರರಾದಂತಹ ಶರಣಪ್ಪ ಕರ್ಜಗಿ, ಪರಶುರಾಮ ಸಾಟಿ, ಜಗದೀಶ್ ಅತನಿ, ಪ್ರಸನ್ನ ಜಮಖಂಡಿ ಎಲ್ಲ ದ್ರಾಕ್ಷಿ ಬೆಳೆಗಾರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ಇವತ್ತಿನ ದಿವಸ ಈ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಟೋಟಲ್ ಎಲ್ಲ ದ್ರಾಕ್ಷಿ ಬೆಳೆಗಾರರು ವಿಷಯ ಏನಾಗೈತೆ ಅಂದ್ರೆ, ಈಗ ಬಿಜಾಪುರ ಮತ್ತು ಬೆಳಗಾವಿ ಈಗಾಗಲೇ ಇನ್ಶೂರೆನ್ಸ್ ಅಮೌಂಟನ್ನು ಜಮಾ ಕೊಟ್ಟಿದ್ದಾರೆ ಎಲ್ಲ ರೈತರಿಗೆ. ನಮ್ಮ ಬಾಗಲಕೋಟೆ ಜನರಿಗೆ ಇನ್ಶೂರೆನ್ಸ್ ಇನ್ನೂವರೆಗೂ ಜಮಾ ಕೊಟ್ಟಿಲ್ಲ. ಇದರಲ್ಲಿ ಈಗಾಗಲೇ ನಾವು ಹೋರಾಟ ಮಾಡಿದ್ದೀವಿ, ತಾರತಮ್ಯ ಮಾಡಾಕ್ತಾರಂದ್ರೆ ಈಗೂ ಮತ್ತು ತಾರತಮ್ಯ ಮಾಡಾಕತ್ತಾರೆ. ಇದ್ರ ಬಗ್ಗೆ DC ಅವರು ಗಮನ ಹರಿಸಬೇಕು. ಗಮನ ಹರಿಸಿ ತುರ್ತಾಗಿ ಇವತ್ತು 7 ಅವರು 5 ಹೇಳ್ಕೊತ ಡೇಟ್ ಬಂದರು, ಇಲ್ಲಿವರೆಗೆ ಆಗಲಿಲ್ಲ. ನಾಳೆ 8, 9 ಇನ್ಶೂರೆನ್ಸ್ ಜಮಾ ಆಗ್ತಾವ ಅಂತ ಹೇಳ್ತಾರೆ. ಅಷ್ಟರೊಳಗೆ ಜಮಾ ಆಗಬೇಕು. ಆಗದಿದ್ದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ಮತ್ತು ದ್ರಾಕ್ಷಿ ಬೆಳೆಗಾರರು, ಕಬ್ಬು ಬೆಳೆಗಾರರು ಎಲ್ಲರೂ ಕೂಡಿ ಈ 9ನೇ ತಾರೀಕು ಇದರ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ. ಇದರ ಮುಖಾಂತರ ಮಾಧ್ಯಮದವರ ಮುಖಾಂತರ ಹೇಳೋದೇನೆಂದ್ರೆ, DC ಅವರಾಗಲಿ SP ಅವರಾಗಲಿ ಈ ದ್ರಾಕ್ಷಿ ಬೆಳೆಗಾರರಿಗೆ ಆದಷ್ಟು ಬೇಗನೆ ಇನ್ಶೂರೆನ್ಸ್ ಅಮೌಂಟನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಇನ್ನೊಂದು ವಿಷಯ ಏನಂದ್ರೆ, ಒಂದು ವೇಳೆ ಕೊಡದಿದ್ದರೆ ನಾವು ಎಲ್ಲ ಸಂಘಟನೆಯವರು ಉಗ್ರವಾದ ಹೋರಾಟವನ್ನು ನಮ್ಮ ಜಮಖಂಡಿ ಭಾಗದಲ್ಲಿ ಮಾಡೋಕ್ಕೆ ನಾವು ನಿಂತಿರಂಗಿಲ್ಲ.